ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಕೆ ಇ ಎದವರು ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇವುಗಳಿಗೆ ಸಂಬಂಧಪಟ್ಟಂತೆ ಜಾತಿ ಮೀಸಲಾತಿ ಪ್ರಮಾಣಪತ್ರಗಳು. ಓಕೆ, ಈ ಜಾತಿ ಮೀಸಲಾತಿ ಪ್ರಮಾಣಪತ್ರದಲ್ಲಿ ಈ ವರ್ಷ ಸುಮಾರು 6 ಅಂಶಗಳನ್ನು ಕೊಟ್ಟಿದ್ದಾರೆ, ಪ್ರಮುಖ ಅಂಶಗಳನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈ ವಿಡಿಯೋದಲ್ಲಿ ಆ 6 ಪ್ರಮುಖ ಅಂಶಗಳು ಯಾವುವು ಮತ್ತು ಈ ಪ್ರತಿಯೊಬ್ಬರಿಗೂ ಸಂಬಂಧಪಡುವಂಥ ಅಂಶಗಳಿದ್ದಾವೆ, ನಿಮಗೆಷ್ಟು ಇದರಲ್ಲಿ ಸಂಬಂಧಪಡ್ತಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ನೋಡಿ. ಅಕಸ್ಮಾತ್ ಇದನ್ನು ನೀವು ಈ 6 ಅಂಶಗಳಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ಸ್ಯಾಟಿಸ್ಫೈ ಮಾಡದೇ ಇದ್ದರೆ ನಿಮ್ಮ ಒಂದು ಜಾತಿ ಪ್ರಮಾಣಪತ್ರ ರಿಜೆಕ್ಟ್ ಆಗುವಂಥ ಚಾನ್ಸ್ ಇದೆ. ಓಕೆ, ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಎಲ್ಲ ಜಾತಿ ಪ್ರಮಾಣಪತ್ರಗಳನ್ನು ನಿಗದಿತ ಕೊನೆಯ ದಿನಾಂಕ, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಯಾವ ಕೊಟ್ಟಿದ್ದಾರೆ ಅದರೊಳಗಾಗಿ ನೀವೇನು ಮಾಡಬೇಕು, ಒಂದು ಜಾತಿ ಪ್ರಮಾಣಪತ್ರವನ್ನು ತಕ್ಕೊಂಡು ಇಟ್ಕೊಂಡಿರಬೇಕು. ಮತ್ತು ಈ ನಮೂನೆಗಳನ್ನು ಕೊಟ್ಟಿದ್ದಾರಲ್ಲ, ಈ ನಮೂನೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನೀವು ಜಾತಿ ಪ್ರಮಾಣಪತ್ರಕ್ಕೆ ಅರ್ಜಿ ಸಲ್ಲಿಸಿದಾಗ ಕಂದಾಯ ಇಲಾಖೆಯವರೇ ನಿಮ್ಮ ಜಾತಿ ಯಾವ ವರ್ಗಕ್ಕೆ ಬರ್ತದೆ ನೋಡಿಕೊಂಡು ಆ ನಮೂನೆಯನ್ನು ಕೊಡ್ತಿರ್ತಾರೆ. ಹೀಗಾಗಿ ನೀವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇನ್ನು ಮತ್ತೆ ನಾವು ನೋಡ್ತಾ ಬರ್ತಾಗಿತ್ತು ಅಂತಂದರೆ ಇಲ್ಲಿ ಅವ್ರೇನು ಹೇಳ್ತಾರೆ ಅಂತಂದರೆ, ಇಲ್ಲಿ ಈಗಿನ ಜಾತಿ ಪ್ರಮಾಣಪತ್ರದಲ್ಲಿ ತಹಶೀಲ್ದಾರ್ ಅವರ ಸಹಿ, ಮೊಹರು, ವಾರ್ಕೋಡು, ಹಾಲೋಗ್ರಾಮ್ ಮತ್ತು ವಾಟರ್ ಮಾರ್ಕ್ನೊಂದಿಗೆ ಇರಬೇಕು ಅಂತ ಹೇಳ್ತಾರೆ. ಈಗೇನಾಗಿದೆ, ಕೆಲವೊಂದು ಕಡೆ ಜಸ್ಟ್ ಬಾರ್ಕೋಡನ್ನು ಕೊಡ್ತಿದ್ದಾರೆ, ಈ ಹಾಲೋಗ್ರಾಮ್ ಮತ್ತು ವಾಟರ್ ಮಾರ್ಕ್ ಇರೋದಿಲ್ಲ, ಬಾರ್ಕೋಡು ವಾಟರ್ ಮಾರ್ಕ್ ಇರ್ತದೆ. ಹೀಗಾಗಿ ನಿಮ್ಮ ಒಂದು ಜಾತಿ ಪ್ರಮಾಣಪತ್ರದಲ್ಲಿ ಯಾವುದಿದೆ ಅಂತ ನೋಡಿಕೊಡ್ರಿ. ನೆಕ್ಸ್ಟ್ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ, ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದಕ್ಕೆ ಸೇರಿದಂಥವ್ರು ಏನು ಮಾಡ್ತಾರೆ, ಅವರ ಯಾವತ್ತೂ ಜಾತಿ ಪ್ರಮಾಣಪತ್ರಗಳು ರದ್ದಾಗುವುದಿಲ್ಲ ಅಂತ ಹೇಳ್ತಾರೆ. ಅವರು ಚಾಲ್ತಿಯಲ್ಲಿ ಇರುತ್ತವೆ. ಯಾವಾಗ ಸರ್ಕಾರದವರು ಬದಲಾವಣೆ ಮಾಡ್ತಾರೋ ಅವಾಗ ಮಾತ್ರ ರದ್ದಾಗುತ್ತೆ. ಹೀಗಾಗಿ ಈ 3 ಜಾತಿಯವರು ಯಾರಿದ್ದಾರಲ್ಲ, ಈ 3 ಜಾತಿಯವರು ನಿಮ್ಮ ಒಂದು ಜಾತಿ ಪ್ರಮಾಣಪತ್ರ ಏನು ಮಾಡಿ ಜಸ್ಟ್ ರೀಪ್ರಿಂಟ್ ತಕ್ಕೊಂಡು ಬರ್ರಿ. ಯಾಕಂದರೆ ಇದು ಏನು ಲೈಫ್ ಟೈಮ್ ಅಂತ ಕೊಡ್ತಾರೆ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ, ಉಳಿದಂಥ ಜಾತಿ ಪ್ರಮಾಣಪತ್ರಗಳೇನಿದ್ದಾವಲ್ಲ ಇವು 5 ವರ್ಷದವರೆಗೆ ಚಾಲ್ತಿಯಲ್ಲಿರ್ತವೆ. ಅಂದರೆ 5 ವರ್ಷ ತೆಗೆಸಿ ನೀವು ಯಾವಾಗ ಜಾತಿ ಪ್ರಮಾಣಪತ್ರವನ್ನು ತೆಗೆಸ್ತಿರಲ್ಲ 5 ವರ್ಷದವರೆಗೆ ವ್ಯಾಲಿಡಿಟಿ ಇರ್ತದೆ. ಈಗ ನೀವು ಅರ್ಜಿ ಸಲ್ಲಿಸುವವರು 2023ರ ಅವಧಿಯ ಒಂದು ತೆಗೆಸಿದ್ರೂ ಸಹಿತ ಅದು ವ್ಯಾಲಿಡಿಟಿ ಇರ್ತದೆ. ಅಂದರೆ 5 ವರ್ಷದ ಒಳಗಿನ್ನೂ ಇರಬೇಕು ಅಂತ ಹೇಳ್ತಾರೆ ಮೀಸಲಾತಿ ಪ್ರಮಾಣಪತ್ರಗಳು. ನೆಕ್ಸ್ಟ್ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ, ಇಲ್ಲಿ ಇನ್ನೊಂದೇನು ಅಂತಂದರೆ, ನೀವು ಉದ್ಯೋಗಕ್ಕಾಗಿ ಪಡೆದಂಥ ಜಾತಿಗಳು ಮಾತ್ರ ವ್ಯಾಲಿಡ್ ಇರ್ತದೆ. ನೀವು ಕಲಿಯುವಾಗ ಎಲ್ಲೋ PG ಕಲಿತಿರ್ತೀರಿ, ಏನೋ ಒಂದು B.Ed ಕಲಿತಿರ್ತೀರಿ, ಅವಾಗ ತೆಗೆಸಿದಂಥ ಜಾತಿ ಪ್ರಮಾಣಪತ್ರಗಳನ್ನು ಅರ್ಜಿ ಸಲ್ಲಿಸುವಂತಿಲ್ಲ. ಉದ್ಯೋಗಕ್ಕಾಗಿ ನೀವು ಅರ್ಜಿ ಸಲ್ಲಿಸುವಾಗ ಉದ್ಯೋಗಕ್ಕಾಗಿ ಅಂತೇಳಿ ಅರ್ಜಿ ಯಾರು ಸಲ್ಲಿಸಿರ್ತಾರೋ ಅವರಿಗೆ ಉದ್ಯೋಗಕ್ಕಾಗಿ ಪಡೆದಂಥ ಜಾತಿ ಪ್ರಮಾಣಪತ್ರಗಳು ದೊರೆಯುತ್ತೆ. ಶಿಕ್ಷಣಕ್ಕಾಗಿ ಅಂತ ನೀವು ಕಲಿಯುವಾಗ ಪಡೆದಿರ್ತೀರಿ, ಹೀಗಾಗಿ ಅವುಗಳನ್ನು ಇಲ್ಲಿ ಅಂಟಿಸುವಂಗಿಲ್ಲ. ಅವಾಗ ನಿಮ್ಮ ಯಾವಾಗ ಸಿಂಧುತ್ವದ ಟೈಮಲ್ಲಿ ರಿಜೆಕ್ಟ್ ಮಾಡ್ತಾರೆ. ಹೀಗಾಗಿ ಇದನ್ನ ಸ್ವಲ್ಪ ಸ್ಪಷ್ಟವಾಗಿ ಗಮನದಲ್ಲಿ ಇಟ್ಕೋಬೇಕು. ಅವರು ಅದನ್ನ ಬೋಲ್ಡಾಗಿ ಕೊಟ್ಟಿದ್ದಾರೆ. ಶಿಕ್ಷಣ ಅಥವಾ ಇತರ ಸೌಲಭ್ಯಗಳಿಗಾಗಿ ಪಡೆದಂಥ ಜಾತಿ ಪ್ರಮಾಣಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಂಶ ಏನು ಅಂತಂದರೆ, ಕೆಲವೊಂದಿಷ್ಟು ಜಾತಿಗಳನ್ನು 2 ಭಾಗದಲ್ಲಿ ಮಾಡ್ತಾ ಬರ್ತಾರೆ. ಅವನ್ನು 2A ಮತ್ತು 3Aಲಿ. ಇಲ್ಲಿ ಶಿಕ್ಷಣ ಸಲುವಾಗಿ 2Aಗೆ ಹಾಕಿದ್ದಾರೆ. ಉದ್ಯೋಗ ಟೈಮಲ್ಲಿ ಅವರು 3A ಜಾತಿ ಪ್ರಮಾಣಪತ್ರವನ್ನು ತೆಗೆಸ್ಬೇಕು. ಕೆಲವೊಂದಿಷ್ಟು ಏನಾಗುತ್ತೆ, ಶಿಕ್ಷಣ ಪಡೆಯುವಾಗ 2Aದಲ್ಲಿ ತೊಗೊಂಡಿರ್ತಾರೆ, ಆಮೇಲೆ ಉದ್ಯೋಗ ಅಂತ ನೀವು ಅಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಅಂದ್ರೆ 3A ಕೊಡ್ತಾರೆ. ಓಕೆ, ಅವು ಯಾವುವು ಅಂತ ನೋಡ್ತಾ ಬರೋದಾಗಿತ್ತು ಅಂದರೆ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಬಲಜಿಗ, ಬಣಜಿಗ, ಗೌಡರ ಬಣಜಿಗ, ನಾಯ್ಡು, ತೆಲ ಬಣಜಿಗ, ತೆಲಗ ಬಣಜಿಗ, ಶೆಟ್ಟಿ ಬಣಜಿಗ, ಶೆಟ್ಟಿ ಬಣಜಿಗ, ಶೆಟ್ಟಿ ದಾಸರ ಬಣಜಿಗ, ಇವೇನಿದಾವಲ್ಲ ಇಲ್ಲಿವರೆಗೂ ಯಾವ ಜಾತಿಗಳಿದ್ದಾವಲ್ಲ, ಉಪ್ಪಾರ ಇಲ್ಲಿವರೆಗೂ ಉಪಜಾತಿಗಳು, ಇಷ್ಟು ಜಾತಿಗಳೇನಿದಾವಲ್ಲ ಇವುಗಳನ್ನು ಬೇಗ ಸ್ಕ್ರೀನ್ಶಾಟನ್ನು ಹೊಡ್ಕೊಳ್ಳಿ. ಇವು ಶಿಕ್ಷಣ ಕಲಿಯುವಾಗ 2A ಕೊಡ್ತಾರೆ, ಉದ್ಯೋಗ ಪಡೆಯುವಾಗ 3A ಮೀಸಲಾತಿ ಅಡಿಯಲ್ಲಿ ಪರಿಗಣಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಹೀಗಾಗಿ ಈ ಜಾತಿಗಳನ್ನು ಸ್ಪಷ್ಟವಾಗಿ ತಾವು ನೋಡಬೇಕು. ಓಕೆ, ಮತ್ತೇನು ಅಂತಂದರೆ, ಯಾರು ವಿವಾಹಿತ ಮಹಿಳೆ ಇದ್ದಾರಲ್ಲ, ಈ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ಕಡ್ಡಾಯವಾಗಿ ಪತಿಯ ಹೆಸರಿನೊಂದಿಗೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ಪಡೆದು ಅರ್ಜಿಯನ್ನು ಕೊನೆಯ ದಿನಾಂಕದೊಳಗಾಗಿ, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗಾಗಿ ಪಡೆದುಕೊಂಡಿರಬೇಕು ಅಂತ ಕೊಟ್ಟಿದ್ದಾರೆ. ಹೀಗಾಗಿ ಇದು ಸಹಿತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ವಿವಾಹಿತ ಮಹಿಳೆಯರು ಪತಿಯ ಹೆಸರಿನಿಂದಲೇ ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ಪಡಿಬೇಕು. ಮತ್ತು ಈ ಜಾತಿಗಳೇನಿದಾವಲ್ಲ ಇವು ಶಿಕ್ಷಣಕ್ಕೆ 2A, ಉದ್ಯೋಗಕ್ಕೆ 3A ಮೀಸಲಾತಿಯನ್ನು ಪಡಿಬೇಕು. ಅಂದರೆ ಇಷ್ಟೆಲ್ಲ ಬದಲಾವಣೆಗಳು ಈ ವರ್ಷದ ಜಾತಿ ಪ್ರಮಾಣಪತ್ರದಲ್ಲಿ ಅಧಿಸೂಚನೆಯಲ್ಲಿ ಕೊಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು.